ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ಸಿನಿಮಾ ಪರದೆಯ ಮೇಲೆ ನಾವು ಎಷ್ಟೋ ರೋಚಕ ಕಳ್ಳ ಪೊಲೀಸ್ ಆಟಗಳನ್ನು ನೋಡಿದ್ದೇವೆ. ಆದರೆ ಮಧ್ಯಪ್ರದೇಶದಲ್ಲಿ ಅಪ್ಪಟ ಫಿಲ್ಮ್ ಸ್ಟೈಲ್ನಲ್ಲಿ ಅಂತರರಾಜ್ಯ ಕಳ್ಳನೊಬ್ಬ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಲು ಹೋಗಿ ಈಗ ಅಕ್ಷರಶಃ ಕೆಸರಿನ ಪಾಲಾಗಿದ್ದಾನೆ. ಅಷ್ಟಕ್ಕೂ ಆತ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಮಾಡಿದಂತಹ ಪ್ಲಾನ್ ಯಾವ ಹೈಟೆಕ್ ತಂತ್ರಜ್ಞಾನಕ್ಕಿಂತಲೂ ಕಮ್ಮಿ ಇರಲಿಲ್ಲ. ಬರೋಬ್ಬರಿ 5 ಗಂಟೆಗಳ ಕಾಲ ಸಾವಿನೊಂದಿಗೆ ಆಟವಾಡಿದ ಆ ಖತರ್ನಾಕ್ ಕಳ್ಳನ ಕಮಲದ ಉಸಿರಾಟದ ಕಥೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ನಲ್ಲಿ ನೋಡ್ತಾ ಹೋಗೋಣ. ನೀವಿನ್ನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೌದು, ಇತಿಹಾಸದ ಕಥೆಗಳಲ್ಲಿ ದುರ್ಯೋಧನ ಭೀಮನಿಂದ ತಪ್ಪಿಸಿಕೊಳ್ಳಲು ವೈಶಂಪಾಯನ ಸರೋವರದ ಅಡಿಯಲ್ಲಿ ಅಡಗಿ ಕುಳಿತಿದ್ದ ಅನ್ನುವಂಥ ಮಾತಿದೆ. ಈಗ ಕಲಿಯುಗದ ಕಳ್ಳನೊಬ್ಬ ಪೊಲೀಸರಿಂದ ತಪ್ಪಿಸಿಕೊಳ್ಳೋದಕ್ಕೆ ಅಕ್ಷರಶಃ ಕೆಸರು ತುಂಬಿದಂಥ ಕೊಳವನ್ನೇ ತನ್ನ ಆಶ್ರಯ ತಾಣ ಮಾಡಿಕೊಂಡಿದ್ದ. ಅಬಲ್ಪುರದ ವಿಭಾಗದ ಸಿಹೋರ ರೈಲ್ವೆ ನಿಲ್ದಾಣದಲ್ಲಿ ಮಹಿಳೆಯ ಪರ್ಸ್ ಅನ್ನ ಕದಿಯೋದಕ್ಕೆ ಹೋದಂತಹ ಅರ್ವಿಂದರ್ ಸಿಂಗ್ ಅನ್ನುವಂಥ ಅಂತರರಾಜ್ಯ ಕಳ್ಳ ರೈಲ್ವೆ ಪೊಲೀಸರನ್ನ ನೋಡಿದ ತಕ್ಷಣ ಓಡೋದಕ್ಕೆ ಶುರು ಮಾಡಿದ್ದಾನೆ. ಪೊಲೀಸರು ಬೆನ್ನಟ್ಟಿದಾಗ ಸಿಕ್ಕಿದ್ದೇ ಒಂದು ಪಾಚಿಗಟ್ಟಿದ ಹಳೆಯ ಕೊಳ್ಳ. ಏಪ್ರಿಲ್ 6ರ ಮುಂಜಾನೆ 4:50ಕ್ಕೆ ಈ ಕೊಳಕ್ಕೆ ಹಾರಿದ ಈತ ಸತತ 5 ಗಂಟೆಗಳ ಕಾಲ ಕೆಸರು ನೀರಿನ ಅಡಿಯಲ್ಲೇ ಅವಿತಿದ್ದ. ನೀರಿನೊಳಗಿದ್ರೂ ಕೂಡ ತಾನು ಬದುಕಿರಲು ಆತ ಕಂಡುಕೊಂಡಂತಹ ದಾರಿ ಅಚ್ಚರಿ ಮೂಡಿಸುವಂಥದ್ದು. ಟೊಳ್ಳಾದ ತಾವರೆ ಹೂವಿನ ಕಾಂಡವನ್ನ ಪೈಪ್ನಂತೆ ಬಳಸಿ ಅದರ ಮೂಲಕ ಹೊರಗಿನ ಗಾಳಿಯನ್ನ ಉಸಿರಾಡುತ್ತಾ ಯಾರಿಗೂ ಕಾಣದಂತೆ ಅಡಗಿ ಕೂತಿದ್ದ. ಕಳ್ಳ ನೀರಿನಿಂದ ಮೇಲೆ ಬರದೇ ಇದ್ದಾಗ ಪೊಲೀಸರಿಗೆ ಆತ ಸತ್ತು ಹೋಗಿರಬಹುದು ಅನ್ನುವಂಥ ಸಂಶಯ ಕಾಡಿತ್ತು. ಆದರೂ ಕೂಡ ಬಿಡದಂತಹ ಪೊಲೀಸರು ಡೈವರ್ಗಳನ್ನ ಕರೆಸಿ ಇಡೀ ಕೊಳವನ್ನೇ ಜಾಲಾಡ್ತಾರೆ. ಸತತ ಕಾರ್ಯಾಚರಣೆಯ ನಂತರ ಈ ಕಳ್ಳ ಸೆರೆ ಸಿಕ್ಕಿದ್ದಾನೆ. ಈತ ಸಾಮಾನ್ಯ ಕಳ್ಳ ಅಲ್ಲ. ಉತ್ತರ ಪ್ರದೇಶ ಮೂಲದ ಈತ ಮಧ್ಯಪ್ರದೇಶ, ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶದ ರೈಲು ಪ್ರಯಾಣಿಕರ ಪಾಲಿಗೆ ಸಿಂಹ ಸ್ವಪ್ನವಾಗಿದ್ದ. ಕಳ್ಳನ ಈ ಸಿನಿಮಾ ಮಾದರಿಯ ಪ್ಲಾನ್ ನೋಡಿ ಸ್ವತಃ ಪೊಲೀಸರೇ ದಂಗಾಗಿದ್ದಾರೆ. 5 ಗಂಟೆಗಳ ಕಾಲ ಕೊಳದ ಪಾಚಿಯೊಳಗೆ ಉಸಿರಾಡುತ್ತಾ ಕುಳಿತಿದ್ದಂತಹ ಚಾಣಾಕ್ಷತನ ಈತನನ್ನ ಜೈಲು ಸೇರೋದ್ರ ಬದಲಾಗಿ ಆಸ್ಪತ್ರೆ ಸೇರುವಂತೆ ಮಾಡಿದೆ. ಬಂಧನದ ವೇಳೆ ಪೊಲೀಸರ ಮೇಲೆ ಹಲ್ಲೆ ಮಾಡೋದಕ್ಕೆ ಕೂಡ ಈತ ಪ್ರಯತ್ನ ಪಟ್ಟಿದ್ದಾನೆ. ಆದರೂ ಕೂಡ ಅಂತಿಮವಾಗಿ ಈ ಜಲಶಾಹಿ ಕಳ್ಳ ಈಗ ಅರೆಸ್ಟ್ ಆಗಿದ್ದಾನೆ. ಅಂತರರಾಜ್ಯ ಕಳ್ಳತನದ 16 ಪ್ರಕರಣಗಳಲ್ಲಿ ಈತನನ್ನ ಈಗ ವಿಚಾರಣೆಗೆ ಒಳಪಡಿಸಲಾಗಿದೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ ಕೆಸರಿನಲ್ಲಿ ಅಡಗಿ ಕಮಲದ ಕಾಂಡದ ಮೂಲಕ ಉಸಿರಾಡಿದ್ರೂ ಕೂಡ ಪೊಲೀಸರ ಹದ್ದಿನ ಕಣ್ಣಿನಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಈ ಪ್ರಕರಣ ಮತ್ತೊಮ್ಮೆ ಸಾಬೀತಾಗಿದೆ. ಸದ್ಯ ಈ ಕಿಲಾಡಿ ಕಳ್ಳನ ಲೋಟಸ್ ಸ್ಟೈಲ್ ಉಸಿರಾಟದ ಕತೆ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಪೊಲೀಸರ ಕಣ್ಣು ತಪ್ಪಿಸಲು ಕೊಳದ ಕೆಸರಲ್ಲಿ 5 ಗಂಟೆ ಕಳೆದಂತಹ ಕಳ್ಳನ ಕತೆ ಅಕ್ಷರಶಃ ಸಿನಿಮಾದಂತಿದೆ. ಆದ್ರೆ ಕಾನೂನಿನ ಕೈ ದೀರ್ಘವಾದದ್ದು ಅನ್ನುವಂಥದ್ದು ಈ ಕಳ್ಳನಿಗೆ ಈಗ ಮನವರಿಕೆ ಆಗಿರಬಹುದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.